ಹಾಯ್ ನಮಸ್ಕಾರ. ನಾನಿವತ್ತು ಮಗುವಿನ ಸ್ಕಿನ್ಗೆ ಯಾವ ಎಣ್ಣೆ ಹಾಕಿದ್ರೆ ಬೆಸ್ಟ್ ಹಾಗೂ ಯಾವ ಎಣ್ಣೆ ಹಾಕಿದ್ರೆ ಮಗುವಿನ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಅಂತ ಹೇಳ್ತೀನಿ. ನಾನು 4 ಥರ ಎಣ್ಣೆನ ಹಾಕ್ತಾಯಿದ್ದೆ. ಯಾವುದ್ಯಾವುದು ಅಂತ ಅಂದರೆ ಮೊದಲಿಗೆ ಕೈ ಎಣ್ಣೆ, ಮತ್ತು ಬಾದಾಮ್ ಆಯಿಲು, ಮತ್ತು ಆಲಿವ್ ಆಯಿಲು, ಮತ್ತು ಕೊಬ್ಬರಿ ಎಣ್ಣೆ. ಇವು ನಾಲ್ಕು ಸ್ವಲ್ಪ ಕೈ ಎಣ್ಣೆ ಸ್ವಲ್ಪ ಹಾಕೋತಾ ಇದ್ದೆ. ನೆಕ್ಸ್ಟು ಬಾದಾಮ್ ಆಯಿಲ್ನ 2 ಡ್ರಾಪ್ಸ್ ಹಾಕಬೇಕಷ್ಟೇ, ಜಾಸ್ತಿ ಹಾಕ್ಬಾರ್ದು. ಅದನ್ನು ಆಲಿವ್ ಆಯಿಲ್ ಸ್ವಲ್ಪ ಹಾಕಬೇಕು. ನೆಕ್ಸ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕಬೇಕು. ಇವಿಷ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಬಿಸಿಗಿಡಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಮಗುಗೆ ಚೆನ್ನಾಗಿ ತಲೆಗೆ, ಮುಖಕ್ಕೆ, ಮೈಗೆಲ್ಲ ಚೆನ್ನಾಗಿ ಹಾಕಿ ಮಸಾಜ್ ಮಾಡಬೇಕು. ಎಣ್ಣೆ ಮಸಾಜ್ ಮಾಡೋದ್ರಿಂದ ಏನೇನು ಪ್ರಯೋಜನ ಇರುತ್ತೆ ಅಂದರೆ ಮೂಳೆ ಮತ್ತು ಸ್ನಾಯುಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಡೈಲಿ ಮಸಾಜ್ ಮಾಡೋದ್ರಿಂದ ಬಾಡಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಸ್ವಲ್ಪ ಅಂದರೆ ಫುಲ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ತಕ್ಕ ಮಟ್ಟಕ್ಕೆ ಚೇಂಜ್ ಆಗುತ್ತೆ. ಆಮೇಲೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಪಾಪು ತೂಕ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಚೆನ್ನಾಗಿ ನೀವಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ನೀವಿ ಎಲ್ಲ ಮಸಾಜ್ ಮಾಡೋದ್ರಿಂದ ಪಾಪು ಬೆಳವಣಿಗೆ ಕೂಡ ಸಹಾಯ ಮಾಡುತ್ತೆ. ಆಮೇಲೆ ಚೆನ್ನಾಗಿ ನಿದ್ರೆ ಕೂಡ ಮಾಡುತ್ತೆ ಮಗು. ಆಮೇಲೆ ಉಲ್ಟಾ ದಬಾಕೊಂಡು ಈ ಥರ ನೋಡಿ, ನಾನು ಮಸಾಜ್ ಮಾಡ್ತಾಯಿದ್ದೀನಿ ನೋಡಿ, ಉಲ್ಟಾ ದಬಾಕೊಂಡು ಈ ಥರ ಮಾಡೋದ್ರಿಂದ ಮಲಬದ್ಧತೆ ಅಥವಾ ಗ್ಯಾಸ್ ಸಮಸ್ಯೆ ಏನಾದರೂ ಇದ್ದರೂ ಕೂಡ ದೂರ ಆಗುತ್ತೆ. ಚೆನ್ನಾಗಿ ಹಿಂಗೆ ಉಲ್ಟಾ ದಬಾಕೊಂಡು ನೀಟಾಗಿ ಸೊಂಟನೂ ಕೂಡ ಬಿಗಿ ಬರುತ್ತೆ, ಸೊಂಟ ಮೂಳೆಗಳೆಲ್ಲ ಬಿಗಿ ಬರುತ್ತೆ. ಚೆನ್ನಾಗಿ ಹಿಂಗೆ ಉಲ್ಟಾ ದಬಾಕೊಂಡು ನೀಟಾಗಿ ಮಸಾಜ್ ಮಾಡಿ ತಲೆ ಎಲ್ಲ ಹಾಕಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿ ಆಗುತ್ತೆ. ಚೆನ್ನಾಗಿ ಮುಖಕ್ಕೆ, ಹಣೆ ಹತ್ರ ಎಲ್ಲ ನೀಟಾಗಿ ಉಜ್ಜಿ, ಮೂಗು ಹತ್ರ ಎಲ್ಲ ನೀಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಮಾಡೋದ್ರಿಂದ ತುಂಬಾ ಎಣ್ಣೆ ಮಸಾಜ್ ಮಾಡೋದ್ರಿಂದ ತುಂಬಾ ಪ್ರಯೋಜನ ಇರುತ್ತೆ. ನಾನಂತೂ ಇವು 4 ಎಣ್ಣೆನೂ ಮಿಕ್ಸ್ ಮಾಡಿ ನನ್ನ ಮಗುಗೆ ಡೈಲಿ ಹಚ್ತೀನಿ. ಅದರಿಂದ ತುಂಬಾ ಸ್ಕಿನ್ನೆಲ್ಲ ಸಾಫ್ಟ್ ಆಗುತ್ತೆ. ಆಮೇಲೆ ಕಲರ್ ಕೂಡ ಚೆನ್ನಾಗಾಗುತ್ತೆ. ಮಕ್ಕಳು ಬೆಳವಣಿಗೆ ಕೂಡ ಸಹಾಯ ಮಾಡುತ್ತೆ. ಚೆನ್ನಾಗಿರ್ತವೆ ಮಕ್ಕಳು.